ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಜೈಕಾಂತ್ ಮಾತಾಡ್ತಿರೋದು. ಸ್ನೇಹಿತರೆ, ನೀವು ಅಂದ್ಕೊಂಡಿರ್ಬೋದು ಇಷ್ಟು ದಿನ ನಾನು ಎಲ್ಲೋಗಿದೆ, ನಾನು ಯಾಕೆ ವಾಯ್ಸ್ ಕೊಡ್ತಿರ್ಲಿಲ್ಲ ಅಂತ. ಆದರೆ ಇವತ್ತು ಟೈಮ್ ಬಂದಿದೆ, ನಾನು ಅದಕ್ಕೋಸ್ಕರ ನನ್ನ ವಾಯ್ಸಿಂದನೇ ಈ ವಿಡಿಯೋ ಮಾಡ್ತಿದ್ದೀನಿ. ಸ್ನೇಹಿತರೆ, ನಾವು ನಿಮಗೆ ತೋರಿಸ್ತಿರೋ ಈ ಪ್ಲೇಸ್ಗಳು ತುಂಬ ಡಿಫ್ರೆಂಟ್ ಆಗಿರೋವಂಥದ್ದು. ಇಲ್ಲಿ ತನಕ ನಾವು ನಿಮಗೆ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳು ಸಹಿತ ಬೇರೆ ಬೇರೆ ಟೂರಿಸ್ಟ್ ಸ್ಪಾಟ್ಗಳನ್ನು ತೋರಿಸಿದ್ದೀವಿ. ಆದರೆ ನಾವು ಇವತ್ತು ಕರ್ನಾಟಕವನ್ನು ದಾಟಿ ನಮ್ಮ ನ್ಯಾಷನಲ್ ಕ್ಯಾಪಿಟಲ್ ಆದ ದೆಹಲಿಯ ಒಂದಷ್ಟು ಸ್ಪೆಷಲ್ ಪ್ಲೇಸ್ಗಳನ್ನು ತೋರಿಸಬೇಕು ಅಂತ ನಿರ್ಧಾರ ಮಾಡಿ ಇಲ್ಲಿವರೆಗೂ ಬಂದಿದ್ದೀವಿ. ಮತ್ತೆ ಯಾಕೆ ತಡ, ಬನ್ನಿ. ಸ್ನೇಹಿತರೆ, ನಾವು ನಿಮಗೆ ದೆಹಲಿಯ 3 ಶಾಪಿಂಗ್ ಸ್ಪಾಟ್ಗಳನ್ನು ತೋರಿಸುತ್ತೇವೆ. ಈ 3 ಜಾಗಗಳು ಯಾವುದು ಅಂದರೆ ತುಂಬ ಫೇಮಸ್ ಆಗಿರೋ ಜಾಗ. ಇಡೀ ವಿಶ್ವದಲ್ಲೇ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಫಸ್ಟಾಗಿ ಕನೌಟ್ ಪ್ಯಾಲೇಸ್ ಅಂತ, ಇದನ್ನು CP ಅಂತಲೂ ಕರೀತಾರೆ. ಇದು ಸರ್ಕಲ್ ಆಕಾರದಲ್ಲಿರೋ ಶಾಪಿಂಗ್ ಅಥವಾ ಕಮರ್ಷಿಯಲ್ ಹಬ್ಬು. ಬ್ರಿಟಿಷ್ ಕಾಲದ ವಾಸ್ತುಶಿಲ್ಪ ಮತ್ತು ಆಧುನಿಕ ಶಾಪಿಂಗ್ ಅನುಭವವನ್ನು ಒಟ್ಟಿಗೆ ಇರಿಸಿಕೊಂಡಿರುವ ಈ ಸ್ಥಳ ಟೂರಿಸ್ಟ್ಗಳಿಗೆ ಹಾಗೂ ಸ್ಥಳೀಯರಿಗೆ ಬೆಸ್ಟ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಈ ಕನ್ನೌಟ್ ಪ್ಲೇಸ್ಗೆ 800 ವರ್ಷದ ಇತಿಹಾಸ ಇದೆ. ಬನ್ನಿ ಬನ್ನಿ. ಇಲ್ಲಿ ನಮಗೆ H&M, ಝಾರಾ, ನೈಕಿ ಸೇರಿದಂತೆ ಬೇರೆ ಬೇರೆ ಬ್ರ್ಯಾಂಡೆಡ್ ಶಾಪುಗಳು ಸಿಗುತ್ತವೆ. ಕಾಫಿ ಶಾಪು, ಫೈನ್ ಡೈನಿಂಗ್ ರೆಸ್ಟೋರೆಂಟ್ಗಳು, ಸ್ಟ್ರೀಟ್ ಸೈಡ್ ಫುಡ್ಗಳು, ಬುಕ್ಸು, ಮಾರ್ಕೆಟು, ಆರ್ಟ್ ಗ್ಯಾಲರಿ, ಹ್ಯಾಂಡ್ಮೇಡ್ ಜ್ಯುವೆಲ್ರಿ, ಈಗ ಏನು ಬೇಕಿದ್ರೂ ಇಲ್ಲಿ ಸಿಗುತ್ತದೆ. ಫರ್ಜಿ ಕೆಫೆ, ಈ ಫರ್ಜಿ ಕೆಫೆಲೇ ಚೆನ್ನಾಗಿರುತ್ತಂತೆ ಕಾಫಿ. ಒನ್ ಆಫ್ ದ ಬೆಸ್ಟ್ ಕಾಫೀಸ್ ಇನ್ ಡೆಲ್ಲಿ ಯು ಕ್ಯಾನ್ ಟೇಸ್ಟ್. ಪ್ರಾಪರ್ ಬ್ರ್ಯಾಂಡೆಡ್ ಬಟ್ಟೆ ಆಫರ್ ಪ್ರೈಸಲ್ಲಿ ತಗೋಬೇಕು ಅಂದರೆ ಡೆಲ್ಲಿಗೆ ಬಂದಾಗ ಕನ್ನೌಟ್ ಪ್ಯಾಲೇಸ್ಗೆ ಬರ್ಬೋದು. ಈ CP ಅನ್ನೋ ಜಾಗ ಹೆಂಗಂದರೆ ಇದೊಂಥರ ಈ ರಿಚ್ ಕಿಡ್ಗಳು ಶಾಪಿಂಗ್ ಮಾಡುವಂಥ ಜಾಗ. ನಮ್ಮಂಥ ಬಡವರಿಗೆಲ್ಲ ಶಾಪಿಂಗ್ ಮಾಡೋಕ್ಕೆ ಅಂತಲೇ ಬೇರೆ ಪಾಲಿಕಾ ಬಜಾರು, ಸರೋಜಿನಿ ಮಾರ್ಕೆಟ್ ಅಂತ ಇದೆ. ಕಲ್ಪನಾ 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 ಮೂವಿ. ಬ್ರ್ಯಾಂಡೆಡ್ ಪ್ರತಿಯೊಂದು ಬ್ರ್ಯಾಂಡು ಇದೆ, ರೆಸ್ಟೋರೆಂಟ್ಸು ಇದೆ. ಇಲ್ಲೆಲ್ಲ ಶಾಪ್ ಮಾಡಿದ್ರು ಹಂಗೆ ಶಾಪ್ ಮಾಡಿಕೊಂಡು ಎಲ್ಲ ಬ್ರ್ಯಾಂಡು ಇದೆ ಗುರು. ಈ ಥರ ಇಲ್ದಿರೋ ಬ್ರ್ಯಾಂಡ್ ಯಾವುದೂ ಇಲ್ಲ ಅಂತೇನಿಲ್ಲ. ವಿಂಟೇಜ್ ವರ್ಕ್ಸ್ ಆಫ್ ಆರ್ಟು, ಹಳೆ ಕಾಲದ ಬಿಲ್ಡಿಂಗ್ಗಳು. ಕನ್ನೌಟ್ ಪ್ಯಾಲೇಸೇ ಪೂರ್ತಿ. ಎಲೆಕ್ಟ್ರಾನಿಕ್ ಪ್ಲೇ ಸ್ಟೇಷನ್ಸು, ಇಲ್ಲಿ ನೋಡಿ ಪಾನಿಪುರಿನೂ ಮಾಡ್ತವ್ರೆ. ಅದೇ ಏನಿದೆ ಅಂತ ಅಷ್ಟೇ. ನೂರು ವರ್ಷ ಇತಿಹಾಸ ಇರೋ ವೆಂಗರ್ಸ್ ಬೇಕರಿಗೆ ಬಂದಿದ್ದೀನಿ. ಸಿನ್ಸ್ 1926 ಅನ್ನಿಸ್ತಿದೆಯಲ್ಲ. ಫೇಮಸ್ ಬೇಕ್ರಿ ಅಂತೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನು ಸಿಗುತ್ತೆ ಅಂತ. ಫುಲ್ಲಿ ಕ್ರೌಡೆಡ್ ಬೇಕ್ರಿ. ಎಲ್ಲ ಕೇಕು, ಕಾರ್ಡ್ಸು, ಬನ್ಸು, ಚಾಕ್ಲೇಟ್ಸು, ಕೇಕ್ಸು, ವಿಧವಾದ ಪೂರ ಕೇಕ್ಸು, ಚಾಕ್ಲೇಟ್ಸು, ಕಾರ್ಡ್ಸ್ಗಳು. ನೀವು ಬಡ್ಡೆ ಕಟ್ಟಿಸ್ಕೊಂಡು
ಫೈನಲಿ ಓಪನ್. Tots. This is a tot. Mango tot. ಮಫಿನ್ ಕೂಡ ತುಂಬ ಚೆನ್ನಾಗಿದೆ. ಬೇಕರಿಯಲ್ಲಿ ತೊಗೊಂಡಿದ್ದಂತೂ ಮೋಸ ಇಲ್ಲ. ಈ ರೋಡ್ ಪೂರ್ತಿ ನೋಡಿ ಫುಲ್ಲು ಶಾಪಿಂಗ್ ಎಲ್ಲ ಇರೋದು. ನೆಕ್ಸ್ಟ್ ನಾವು ಹೋಗ್ತಿರೋದೇ ಪಾಲಿಕಾ ಬಜಾರ್ಗೆ. ಬಜಾರ್ ಇವತ್ತು ನಮ್ಮದೇ. ಸೊ ಪಾಲಿಕಾ ಬಜಾರ್ಗೆ ಹೋಗ್ತಿದ್ದೀವಿ. ಇಲ್ಲಿ ಸೆಕೆಂಡ್ ಹ್ಯಾಂಡ್ಲು ಐಟಮ್ಸ್, ಇಂಡಿಯಾಗೆ ದೊಡ್ಡ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಂತೆ. ಇವಾಗ ನಮ್ಮ ಕೆ ಆರ್ ಮಾರ್ಕೆಟಲ್ಲಿ ಸಂಡೇ ಮಾರ್ಕೆಟ್ ಹೆಂಗೆ ಆಗ್ತಾರೋ ಆ ಥರ ಪಾಲಿಕಾ ಬಜಾರು ಇಂಡಿಯಾಗೇ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಮಾರೋದ್ರಲ್ಲಿ ಎತ್ತಿದ ಕೈ. ಸ್ನೇಹಿತರೆ, ನಾವು ನಿಮಗೆ ಈಗ ದೆಹಲಿಯ ಮತ್ತೊಂದು ಶಾಪಿಂಗ್ ಸ್ಪಾಟ್ ಪಾಲಿಕಾ ಬಜಾರನ್ನು ಕೂಡ ತೋರಿಸ್ತೇವೆ. ಪಾಲಿಕಾ ಬಜಾರ್ ಅಂದರೆ ಜನರು ದೆಹಲಿಯ ಅಂಡರ್ಗ್ರೌಂಡ್ ಮಾರ್ಕೆಟ್ ಅಂತಲೂ ಕರೀತಾರೆ. ಇಲ್ಲಿ ನಿಮಗೆ ಹೆಡ್ಫೋನ್, ಮೊಬೈಲ್, ಗ್ಯಾಜೆಟ್ಸ್ ಹೀಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಐಟಮ್ಗಳು ಸಿಗುತ್ತದೆ. ಜೊತೆಗೆ ಕಡಿಮೆ ಬೆಲೆಯ ಫ್ಯಾಷನ್ ಐಟಮ್ಗಳು, ಪರ್ಫ್ಯೂಮ್ಗಳು, ಚಶ್ಮೆಗಳು, ಆಟೋಮೊಬೈಲ್ ಆಕ್ಸೆಸರೀಸ್, ಕೆಲವು ಜಾಪನೀಸ್, ಕೊರಿಯನ್ ಲೈಟಿಂಗ್ ಮತ್ತು ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಆದರೆ ನೀವು ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಏನಕ್ಕೆ ಅಂದರೆ ಈ ಮಾರ್ಕೆಟ್ನಲ್ಲಿ ನೀವು ಕೊಡೋ ಹಣಕ್ಕೆ ತಕ್ಕ ಗುಣಮಟ್ಟ ಐಟಮ್ಗಳು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಾರ್ಗೇನ್ ಮಾಡೋದ್ರಲ್ಲಿ ನಿಮಗೆ ಟ್ಯಾಲೆಂಟ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಮಜಾ ಸಿಗುತ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಖರೀದಿ ಮಾಡೋದು ಒಳ್ಳೆಯದು. ಮತ್ತು ಇಲ್ಲಿ ಏನಂದರೆ ಆಲ್ಮೋಸ್ಟ್ 450 ಶಾಪ್ ಇದೆ. ಈ ಪಾಲಿಕಾ ಬಜಾರ್ ಓಪನ್ ಆಗಿ 100 ವರ್ಷ ಕೂಡ ಆಗಿದೆ. 100 ವರ್ಷದ ಇತಿಹಾಸ ಇರುವಂಥ ಜಾಗ ಇದು. ಬ್ರಿಟಿಷ್ ಕಾಲದಿಂದಲೂ ಇಲ್ಲಿ ಅಂಡರ್ಗ್ರೌಂಡ್ ಮಾರ್ಕೆಟು ಓಪನ್ ಆಗಿ ಸಾಕಷ್ಟು ಜನ ಬಂದು ದೆಹಲಿಯಲ್ಲಿ ಇಲ್ಲಿ ಶಾಪಿಂಗ್ ಮಾಡ್ತಾರೆ. ಮತ್ತು ವಿಧ ಅಂಥದಂಥ ಬುಕ್ಸ್ಗಳು, ಬ್ಯಾಗ್ಗಳು, ಡ್ರೆಸ್ಗಳು, ಎಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ. ಬ್ಯಾಗ್ಸ್ಗಳು, ಕಲೆಕ್ಷನ್ ಬ್ಯಾಗ್ಸ್ಗಳು. ಪಾಲಿಕಾ ಬಜಾರಲ್ಲಿ ಸೆಕೆಂಡ್ ಕಾಪಿ ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳು, ಮೈಕಲ್ ಕಾರ್ಸ್ ಎಲ್ಲ ಇಟ್ಟವ್ರಪ್ಪ. 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಬಟ್ಟೆಗಳು. ಜಾಸ್ತಿ ಹೇಳ್ತಾವನಪ್ಪ ರೇಟ್ಗಳು. ಅವನು ದಿಗಂತ ಹೇಳ್ತಾನಲ್ಲ, ಬ್ಯಾಂಗಲ್ಗಳು, ಬಟ್ಟೆಗಳು, ಪುಸ್ತಕಗಳು ಎಲ್ಲ ನಾಕ ಬರ್ತಿದೆ. ಇಲ್ಲೇನೇನು ಸಿಗುತ್ತೆ ಅಂದರೆ ಟೀ ಶರ್ಟ್ಗಳು, ಪ್ಯಾಂಟ್ಗಳು, ತಣ್ಣ ಗಾಳಿ ಬೇರೆ ಬೀಸ್ತಿದೆ. ಬಟ್ಟೆಗಳು, ಟೀ ಶರ್ಟ್ಗಳು, ಜೀನ್ಸ್ಗಳು ಎಲ್ಲ 500, 600, 800 ಬಟ್ಟೆಗಳು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪಾಲಿಕಾ ಬಜಾರು. ಅಲ್ಲಿಂದ ನಾವು ಹಾಗೆ ಮುಂದಕ್ಕೆ ಹೊರಟ್ವಿ. ನೆಕ್ಸ್ಟು ಫ್ರೆಂಡ್ಸ್, ಪಾಲಿಕಾ ಬಜಾರ್ ಹಿಂದೆಗಡೆ ಪಾರ್ಕ್ ಎಲ್ಲ ಇದೆ. ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಾವು ಮುಂದಕ್ಕೆ ಹೋಗ್ತಿರೋ ಜಾಗನೇ ಸರೋಜಿನಿ ಮಾರ್ಕೆಟ್ ಕಡೆಗೆ. ಶಾಪಿಂಗ್ ಲವರ್ಸ್ಗೆ ದೆಹಲಿ ಬಂದಾಗ ಈ ಜಾಗಕ್ಕೆ ಬರದೇ ಹೋದರೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸರೋಜಿನಿ ಮಾರ್ಕೆಟ್ ಅಂದರೆ ಒಂಥರ ಫ್ಯಾಷನ್ ಪ್ರಿಯರಿಗೆ ಪ್ಯಾರಡೈಸ್ ಇದ್ದಂಗೆ. ಸೊ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಇಲ್ಲಿ ತುಂಬಾ ಜನ ಬಂದು ಶಾಪಿಂಗ್ ಮಾಡ್ತಾರೆ. ಇಲ್ಲಿ ಸಿಗೋ ಹೆಸರಾಂತ ಫಸ್ಟ್ ಕಾಪಿ ಅಥವಾ ಎಕ್ಸ್ಪೋರ್ಟ್ ಸರ್ಪ್ಲಸ್ ಬಟ್ಟೆಗಳು ಹಾಲಿವುಡ್ ಸ್ಟೈಲಿಂದ ಬಂದಿರುತ್ತದೆ. ಹೆಚ್ಚು ಫ್ಯಾಷನ್ ಮಾಡಬೇಕಂದ್ರೆ ಅಥವಾ ಕಡಿಮೆ ಬಜೆಟ್ ಇದ್ದರೂ ಪರವಾಗಿಲ್ಲ ಅಂತ ಚೆನ್ನಾಗಿರೋ ಬಟ್ಟೆ ತೊಗೋಬೇಕು ಅಂತ ಇರೋರಿಗೆ ಇದು ಬೆಸ್ಟ್ ಪ್ಲೇಸು. ಇಲ್ಲಿ ನಮಗೆ ಟ್ರೆಂಡಿ ಟಾಪ್ಸು, ಜೀನ್ಸು, ಜಾಕೆಟ್ಸ್ಗಳು, ಶೂಸು, ಬ್ಯಾಗ್ಸು, ಜ್ಯುವೆಲ್ರಿ ಎಲ್ಲನೂ ಸಿಗುತ್ತದೆ. ಇದೇ ನೋಡಿ ಸರೋಜಿನಿ ಮಾರ್ಕೆಟು. ಇಲ್ಲೂ ಎಲ್ಲ ತಿನ್ನೋದು, ಬಟ್ಟೆಗಳು, ಬರೆಗಳು, ಕಪ್ಪಡೆಗಳು, ಶೂಗಳು, ರಿಂಗ್ಗಳು, ವಾಚ್ಗಳು, ಬ್ಯಾಗ್ಗಳು, ಚೂಡಿದಾರ್ಗಳು, ಟೀ ಶರ್ಟ್ಗಳು. ನೀವಿಲ್ಲಿ ಬಟ್ಟೆಗಳ ಮೇಲೆ ಎಷ್ಟು ಬಾರ್ಗೇನ್ ಮಾಡ್ತೀರೋ ಅಷ್ಟು ಕಡಿಮೆಗೆ ಸಿಗುತ್ತದೆ. 100 ರೂಪಾಯಿಗೆ 2 ಟಾಪ್ ಕೂಡ ಸಿಗುತ್ತದೆ. ಅದು ಇಲ್ಲಿ ಮಾತ್ರ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಕೂಡ ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೊಡೋದಿಲ್ಲ. ಆದರೆ ನೀವು ಒಂದು ಸಲ ತೊಗೊಂಡ್ಮೇಲೆ ಮುಗೀತು, ಎಕ್ಸ್ಚೇಂಜ್ಗೆ ಚಾನ್ಸೇ ಇಲ್ಲ. ಶರ್ಟ್ಗಳು, ಕ್ಯಾಪ್ಗಳು, ಪೂರಾ ಮಾರ್ಕೆಟ್. ಕ್ಯಾಪ್ಸ್ಗಳು, ಬಟ್ಟೆಗಳು, ಬ್ಯಾಗ್, ಬೆಲ್ಟ್ಗಳು. ಕಮರ್ಷಿಯಲ್ ಸ್ಟ್ರೀಟ್ ಶಿವಾಜಿನಗರ ಮಾರ್ಕೆಟ್ ಇರೋ ಥರನೇ ಇದೆ. ಫುಲ್ಲು ಪೂರ್ತಿ ಅಂಗಡಿಗಳ ಎಲ್ಲ ಸಿಗುತ್ತೆ.
ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಜಾಗ ಡೆಲ್ಲಿಲಿ. अगर आपको सही लगे तो दे दो. ಎಲ್ಲ ಸಿಗುತ್ತೆ ಗುರು ಇಲ್ಲಿ. भैया डबल ನಮ್ಮ ಕಮರ್ಷಿಯಲ್ ಸ್ಟ್ರೀಟ್ಗಿನ ಜಾತ್ರೆ ಇದಂಗಿದೆ. ಫ್ರೆಶ್ ಆಗಿದೆ ಫುಲ್ಲು. ಸ್ನೇಹಿತರೆ ನೋಡಿದ್ರಲ್ಲ, ನಾವು ನಿಮಗೆ ಇವತ್ತು ದೆಹಲಿಯ 3 ಶಾಪಿಂಗ್ ಸ್ಪಾಟ್ಗಳನ್ನು ತೋರಿಸಿದ್ದೀವಿ. ನಿಮಗೆ ಏನಾದರೂ ಪ್ರೀಮಿಯಂ ಬ್ರ್ಯಾಂಡೆಡ್ ಬೇಕು ಅಂದರೆ ಕನೌಟ್ ಪ್ಯಾಲೇಸ್ಗೆ ಹೋಗಿ, ಕಡಿಮೆ ಬೆಲೆ ಗ್ಯಾಜೆಟ್ಸ್ ಅಥವಾ ಫ್ಯಾಷನ್ ಐಟಮ್ ಬೇಕು ಅಂದರೆ ಪಾಲಿಕಾ ಬಜಾರ್ಗೆ ಹೋಗ್ಬೋದು. ಇನ್ನೂ ಕಡಿಮೆ ಬೆಲೆಗೆ ಹೈ ಫ್ಯಾಷನ್ ಐಟಮ್ಸ್ ಬೇಕು ಅಂದರೆ ಸರೋಜಿನಿ ಮಾರ್ಕೆಟ್ಗೆ ಹೋಗ್ಬೋದು. ನೀವು ದೆಹಲಿಗೆ ಹೋಗೋ ಪ್ಲ್ಯಾನ್ ಮಾಡಿದರೆ ಈ 3 ಸ್ಪಾಟ್ಗಳನ್ನು ನಿಮ್ಮ ಬಕೆಟ್ ಲಿಸ್ಟ್ನಲ್ಲಿ ಸೇರಿಸಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಅಂದ್ಕೊತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.